ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಭಗವಂತ ಗರುಡನಿಗೆ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ ಮೇಲೆ, ವಿಶೇಷವಾಗಿ ಪಾಪಿಯಾದಂತಹ ವ್ಯಕ್ತಿ ಏನೇನು ಕಷ್ಟಗಳನ್ನು ಅನುಭವಿಸ್ತಾನೆ ಅವುಗಳನ್ನೆಲ್ಲ ವಿವರವಾಗಿ ತಿಳಿಸ್ಕೊಂಡು ಹೋದ. ಈಗ ಗರುಡ ಮತ್ತೆ ಆ ಭಗವಂತನನ್ನು, ನಾರಾಯಣನನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅದು ಯಾಕೋಸ್ಕರ ಅಂದರೆ ಜನಾನಾಂ ಉಪಕಾರಾರ್ಥಂ ಅಂತ ಹೇಳ್ತಾರೆ, ಜನರ ಉಪಕಾರಕ್ಕೋಸ್ಕರ. ಯಾಕಂದರೆ ಗರುಡನಿಗೆ ಏನು ಚಿಂತೆ ಇಲ್ಲ, ಅಯ್ಯೋ ನಾನು ಪಾಪ ಮಾಡಿದ್ದೇನೆ ಅಂತ. ಯಾಕಂದರೆ ಭಗವಂತನ ಸೇವೆಯನ್ನು ಮಾಡ್ತಾ ಇರುವಂತಹ ಗರುಡ ಆ ಪಾಪದ ಲೇಪವೂ ಇಲ್ಲದೆ ಇರುವಂಥವನು. ಮತ್ತು ಈ ಜಗತ್ತಿನಲ್ಲಿ ಯಾರು ಪಾಪ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಕರುಣೆ. ಅದಕ್ಕೋಸ್ಕರ ಕೇಳ್ತಾ ಇದ್ದಾನೆ ಭಗವಂತನ ಬಳಿ, ಸ್ವಾಮಿ, ಈ ಮನುಷ್ಯರು ಜಗತ್ತಿನಲ್ಲಿ ಪಾಪ ಮಾಡ್ತಾರೆ ಎರಡು ರೀತಿಯಿಂದ. ಒಂದೇನು ಅಂತ ಹೇಳಿದ್ರೆ ಪ್ರಮಾದಾತ್ ಬುದ್ಧಿತೋಪಿವ ಅಂತ, ಕೆಲವೊಂದು ಗೊತ್ತಿಲ್ಲದೆ ಮಾಡುವಂಥದ್ದು. ಇದು ಪಾಪ ಅಂತಲೇ ಗೊತ್ತಿರಲ್ಲ ಅವರಿಗೆ, ಆ ರೀತಿ ಪಾಪವನ್ನು ಮಾಡ್ತಾರೆ ಕೆಲವರು. ಇನ್ನು ಕೆಲವರು ಏನಂತ ಹೇಳಿದರೆ ಗೊತ್ತಿದ್ದು ಮಾಡ್ತಾರೆ, ಇದು ಪಾಪ ಅಂತ ಗೊತ್ತಿದ್ದು ಪಾಪವನ್ನು ಮಾಡ್ತಾರೆ. ಎರಡು ರೀತಿ ಪಾಪ ಮಾಡುವವರು ಇರ್ತಾರೆ. ಇಂಥವರು ಪಾಪವನ್ನು ಮಾಡಿಯೂ ಕೂಡ ಈ ನರಕಾದಿ ಯಾತನೆಗಳು ನಾವು ಇಲ್ಲಿವರೆಗೆ ಏನು ಕೇಳಿದ್ವಿ, ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗಿನಿಂದ ಹಿಡಿದು ಏನೇನು ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸ್ತಾನೆ, ಆ ಕಷ್ಟಗಳನ್ನು ಅನುಭವಿಸದ ಹಾಗೆ ಯಾವ ರೀತಿ ಆಗಲಿಕ್ಕೆ ಸಾಧ್ಯ, ಅದನ್ನು ನನಗೆ ತಿಳಿಸ್ಕೊಡ್ಬೇಕು ಅಂತ ಗರುಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಅದರಿಂದಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು, ಕೆಲವರಿಗೆ ಮನಸ್ಸಿನಲ್ಲೊಂದು ಭ್ರಮೆ ಇದೆ, ನಮಗೆ ಗೊತ್ತಿದ್ದು ಮಾಡಿದರೆ ಪಾಪ, ಗೊತ್ತಿರಲಿಲ್ಲ ಅಂತ ಹೇಳಿದರೆ ಪಾಪ ಇಲ್ಲ ಅಂತ. ತಪ್ಪು, ಈ ಅಭಿಪ್ರಾಯ ತಪ್ಪು. ಒಬ್ಬ ವ್ಯಕ್ತಿ 14 ವರ್ಷ ಯಾವಾಗ ಹಿಡಿತವನಿಗೆ ಆವಾಗಿನಿಂದ ನನಗೆ ಗೊತ್ತಿಲ್ಲ ಅದರಿಂದ ತಪ್ಪಲ್ಲ ಅಂತ ತಿಳಿದರೆ ಅದೇ ದೊಡ್ಡ ತಪ್ಪಾಗತ್ತೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ತಿಳ್ಕೊಳ್ಳೇಬೇಕು, ಯಾವುದು ತಪ್ಪು ಯಾವುದು ಸರಿ ಅಂತ ತಿಳ್ಕೊಳ್ಳೇಬೇಕಾಗ್ತದೆ. ತಿಳಿಯದೇ ಇದ್ದರೆ ಪಾಪ ಆಗತ್ತೆ. ಅದಕ್ಕಾಗಿ ಏನು ಮಾಡಬೇಕು, ಯಾಕಂದರೆ ಸಂಸಾರ ಅರ್ಣವಮಗ್ನಾನಾಂ ಜನಾನಾಂ ದೀನಚೇತಸಾಂ ಪಾಪೋಪಹತ ಬುದ್ಧೀನಾಂ ವಿಷಯೋಪಹತಾತ್ಮನಾಂ ಉದ್ಧಾರಾರ್ಥಂ ವದ ಸ್ವಾಮಿನ್ ಪುರಾಣಾರ್ಥ ವಿನಿಶ್ಚಯಂ. ಗರುಡ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಎಂಥವರ ಕುರಿತಾಗಿ ಗರುಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಅಂತ ಹೇಳಿದರೆ, ಯಾರು ಈ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ ಅಂಥವರ ಮೇಲೆ ಕರುಣೆಯಿಂದ ಸ್ವಾಮಿ. ಮತ್ತು ಇನ್ನು ಕೆಲವರು ಎಂಥವರು ಅಂತೇಳಿದರೆ ದೀನ ಚೇತಸಾಂ ಅಂತೇಳಿದರೆ ಅವರ ಬುದ್ಧಿ ಮನಸ್ಸು ಅದರಲ್ಲಿ ಜ್ಞಾನ ಇಲ್ಲ, ಜ್ಞಾನ ಕಡಿಮೆ ಇದೆ. ಯಾವಾಗ ಮನುಷ್ಯ ಜ್ಞಾನರಹಿತನಾಗ್ತಾನೆ, ದೇವರ ಬಗ್ಗೆ ಆಗಲಿ ಧರ್ಮದ ಬಗ್ಗೆ ಆಗಲಿ ಪಾಪದ ಪುಣ್ಯದ ಬಗ್ಗೆ ಆಗಿ ತಿಳ್ಕೊಳ್ಳೋದಿಲ್ಲ, ಅಂಥ ಸಂದರ್ಭದಲ್ಲಿ ಅವನು ಪಾಪವನ್ನು ಮಾಡುವುದು ಅಂತಹ ವ್ಯಕ್ತಿಗಳು. ಇನ್ನು ಕೆಲವರು ಏನಂತ ಹೇಳಿದರೆ ಬುದ್ಧಿ, ಈ ಬುದ್ಧಿ ಪಾಪದಿಂದಲೇ ಹೊಡೆಯಲ್ಪಟ್ಟಿರ್ತದೆ, ಅರ್ಥಾತ್ ಅವರ ಬುದ್ಧಿಯಲ್ಲಿ ಕೂತಿರುವುದು ಪಾಪವೇ, ಅಂತಹ ವ್ಯಕ್ತಿಗಳು. ಇನ್ನು ಕೆಲವರು ಎಂಥವ್ರು ಅಂತ ಹೇಳಿದರೆ ಈ ಜಗತ್ತು ಅಂತ ಹೇಳಿದ್ರೇ ಎಂಜಾಯ್ ಮಾಡಲಿಕ್ಕಿರೋದು. ಹೀಗೆ ಬರೀ ಮನರಂಜನೆ, ಈ ಖುಷಿ ಪಡುವುದು ಅದೇ ಈ ಬದುಕು ಅಂತ ತಿಳ್ಕೊಂಡು ತಮ್ಮ ಎಂಜಾಯ್ಮೆಂಟಿಗಾಗಿ ಇಲ್ಲಿ ನಾನಾ ವಿಧವಾದ ಪಾಪಗಳನ್ನು ಮಾಡುವಂಥವರು ಇಂಥವರೆಲ್ಲ. ಅಂದರೆ ಇದನ್ನೆಲ್ಲ ಗರುಡ ಹೇಳುವ ಮೂಲಕ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಇವರೆಲ್ಲ ಏನು ಅಂತ ಹೇಳಿದರೆ ಯಾವುದೋ ಪ್ರಭಾವದಿಂದ ಪಾಪವನ್ನು ಮಾಡ್ತಾ ಇದ್ದಾರೆ. ಕೆಲವರಿಗೆ ಏನಂತ ಹೇಳಿದ್ರೆ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಸಿವು, ಬಾಯಾರಿಕೆ, ಹೆಂಡತಿ, ಮಕ್ಕಳು ಮತ್ತು ವೃದ್ಧರಾದ ತಂದೆ ತಾಯಿಂದರು, ಇಂಥವರನ್ನೆಲ್ಲ ರಕ್ಷಣೆಯನ್ನು ಮಾಡಬೇಕಾಗಿದೆ. ತಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಹೇಗಾದರೂ ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗಬೇಕು ಅನ್ನುವ ಕಾರಣದಿಂದಾಗಿ ಮಾಡಬಾರದನ್ನು ಮಾಡುವವರು. ಇನ್ನು ಕೆಲವರು ಜ್ಞಾನ ಇಲ್ಲದೆ ತಪ್ಪು ಮಾಡುವವರು. ಇನ್ನು ಕೆಲವರು ಬುದ್ಧಿಯೇ ಕೆಟ್ಟು ಹೋಗಿ, ಆ ಬುದ್ಧಿ ಯಾಕೆ ಕೆಟ್ಟು ಹೋಗಿದ್ದು ಅಂತ ಹೇಳಿದರೆ ಕೆಟ್ಟ ಆಹಾರದಿಂದ, ಕೆಟ್ಟವರ ಸಹವಾಸದಿಂದ, ಕೆಟ್ಟ ಜಾಗದಲ್ಲಿ ವಾಸ ಮಾಡ್ತಾ ಇರುವುದರಿಂದಾಗಿ, ಇವುಗಳಿಂದಾಗಿ ಕೆಟ್ಟು ಹೋಗಿರುವವರು. ಇನ್ನು ಕೆಲವರು ಈ ಎಂಜಾಯ್ಮೆಂಟ್ ಅಂತ ಅದೇ ಮನಸ್ಸಿನಲ್ಲಿ ತುಂಬಿಕೊಂಡು ತಾವು ತಪ್ಪು ಮಾಡ್ತಾ ಇರುವವರು. ಹೀಗೆ ಇವರೆಲ್ಲರೂ ಪ್ರಾಭಾವಿಕವಾಗಿ ತಪ್ಪು ಮಾಡ್ತಾ ಇದ್ದಾರೆ, ಯಾವ್ಯಾವುದೋ ಪ್ರಭಾವಗಳಿಂದ. ಇಂಥವರ ಉದ್ಧಾರ ಹೇಗೆ ಅಂತ ಕೇಳ್ತಾ ಇದ್ದಾನೆ ಹೊರತು, ಇಲ್ಲಿ ಗಮನಿಸಬೇಕಾದದ್ದು, ಯಾವ ವ್ಯಕ್ತಿ ಸ್ವಾಭಾವಿಕವಾಗಿ ಪಾಪಿಯಾಗಿದ್ದಾನೆ ಅವನ ಉದ್ಧಾರ ಹೇಗೆ ಅಂತಲ್ಲ ಇಲ್ಲಿ ಕೇಳ್ತಾ ಇಲ್ಲ. ಕಾರಣ ಏನಂದರೆ, ಯಾರು ಸ್ವಾಭಾವಿಕವಾಗಿಯೇ ಪಾಪಿಯಾಗಿದ್ದಾನೋ, ಅಂದರೆ ಅವನು ಯಾವುದೋ ಒಂದು ಪ್ರಭಾವದಿಂದ ಪಾಪ ಮಾಡ್ತಾ ಇರೋದಲ್ಲ. ನಾವಿವಾಗ ಏನು ಕೇಳಿದ್ವು, ಇವರೆಲ್ಲರೂ ಯಾವುದೋ ಒಂದು ಇನ್ಫ್ಲೂಯೆನ್ಸ್, ಪ್ರಭಾವ, ಅದರಿಂದಾಗಿ ಪಾಪ ಮಾಡ್ತಾ ಇದ್ದಾರೆ ಇವರು. ಅಂಥವ್ರ ಉದ್ಧಾರ ಹೇಗೆ ಅಂತ. ಕೆಲವರು ಸ್ವಾಭಾವಿಕವಾಗಿ ಪಾಪಿಗಳು, ಅಂದರೆ ಅವರ ಉದ್ದೇಶವೇ ದೇವರನ್ನು ದ್ವೇಷ ಮಾಡುವುದು, ಜಗತ್ತನ್ನು ಧ್ವಂಸ ಮಾಡುವುದು.
ಹಿಂಸೆಯನ್ನು ಎಲ್ಲ ಕಡೆಯೂ ಸೃಷ್ಟಿಸುವಂಥದ್ದು. ಹೀಗೆ ಮತ್ತು ಇನ್ನೊಂದೇನು ಅಂದರೆ ಅದು ಒಂದು ಜನ್ಮದಲ್ಲಲ್ಲ ಅಥವಾ ಒಂದು ಕಾಲದಲ್ಲಲ್ಲ, ಮತ್ತು ಯಾವುದೇ ಜನ್ಮದಲ್ಲಿ ಬಂದರೂ ಕೂಡ ಇವರು ಪಾಪ ಮಾಡೋದೇ ಇವ್ರ ಗುರಿ. ಜೀವನದ ಗುರಿಯೇ ಪಾಪ ಮಾಡುವುದು, ಜೀವನದ ಗುರಿಯೇ ಹಿಂಸೆ ಮಾಡುವುದು. ಯಾವುದೇ ಕಾಲದಲ್ಲಿಯೂ ಕೂಡ ಬರೀ ಯೌವನದಲ್ಲಿಂದ ಮಾತ್ರ ಅಲ್ಲ. ಯಾಕಂದರೆ ಈ ರೀತಿ ಪ್ರಭಾವದಿಂದ ಯಾರು ಕೂಡಿರ್ತಾರೆ, ಹಿಂದೆ ನಾವು ನೋಡಿದ್ವಲ್ಲ, ಅಂಥವರು ಯೌವನದಲ್ಲಿ ಪಾಪ ಮಾಡಿದರೆ ಮಾಡ್ತಾರೆ, ವೃದ್ಧಾಪ್ಯದಲ್ಲಿ ಸುಮ್ಮನೆ ಆಗಿಬಿಡ್ತಾರೆ, ಬಾಲ್ಯದಲ್ಲಿ ಅಂಥದ್ದು ಮಾಡಲಿಕ್ಕೆ ಹೋಗೋಲ್ಲ. ಆದರೆ ಯಾರು ಸ್ವಾಭಾವಿಕವಾದ ಪಾಪಿಗಳಿರ್ತಾರೆ ಅವರು ಹುಟ್ಟಿದಾಗಿನಿಂದಲೂ ಕೂಡ ಪಾಪವೇ ಮಾಡ್ಕೊಂಡು ಬರುವವರು. ಯಾವ ರೀತಿ ವೇನ ಅಂತ ಒಬ್ಬ ಇದ್ದ ಇತಿಹಾಸದಲ್ಲಿ, ವೇನ ಅಂತ. ಅವನು ಹೇಗಂದರೆ ಹುಟ್ಟಿದಾಗಿನಿಂದಲೂ ಸಣ್ಣಲ್ಲಿಂದಲೂ ಹೇಗಂತ ಹೇಳಿದ್ರೆ ಆಟ ಆಡಬೇಕಾದರೂ ಕೂಡ, ಆಟ ಆಡುವ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ತನ್ನ ಸಮಾನ ವಯಸ್ಕರಾದ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಂತೆ ಬಾವಿ ಹತ್ರ. ಕರ್ಕೊಂಡೋಗಿ ನೋಡಿ ನೋಡಿ ಅಂತ ಬಾವಿಯನ್ನು ತೋರಿಸೋದು. ಆ ಬಾವಿಯಲ್ಲಿ ಇಣುಕಿ ನೋಡಿದ್ರು ಅಂತ ಹೇಳಿದ್ರೆ ತಾನು ಹಿಂದಿನಿಂದ ನೂಕಿ ಬಿಡೋದು ಅವರನ್ನು. ಅವರು ನೀರಿನಲ್ಲಿ ವಿಲವಿಲವೆಲ ಒದ್ದಾಡಿ ಸಾಯ್ತಾ ಇದ್ದರೆ ತಾನು ಚಪ್ಪಾಳೆ ತಟ್ಟು ಕುಣಿದು ನಗತಾ ಇದ್ದಂತೆ. ಅಂಥ ಪಾಪಿಯವನು. ಅಂದರೆ ಇದು ಸ್ವಾಭಾವಿಕವಾದ ಪಾಪ. ಅದೇ ರೀತಿ ದೇವರನ್ನು, ವಿಷ್ಣುವನ್ನು ದ್ವೇಷ ಮಾಡುವುದು, ವಿಶೇಷವಾಗಿ ದೇವತೆಗಳನ್ನು ದ್ವೇಷ ಮಾಡುವುದು, ಧರ್ಮವನ್ನು ದ್ವೇಷ ಮಾಡುವುದು, ಸಜ್ಜನರನ್ನು ದ್ವೇಷ ಮಾಡುವುದು, ಸಣ್ಣಲ್ಲಿಂದಲೂ ಸಾಯುವ ತನಕವೂ ಕೂಡ ಇದು ಸ್ವಾಭಾವಿಕವಾದ ಪಾಪ. ಇಂಥ ಪಾಪ ಮಾಡುವವರಿಗೆ ಏನು ಮಾಡಿದರೂ ಉದ್ಧಾರ ಆಗೋಲ್ಲ. ಇನ್ಯಾರು ನಾಸ್ತಿಕರಿದ್ದಾರೆ, ದೇವರು ಧರ್ಮ ಇದು ಯಾವುದನ್ನು ನಂಬುದವರು, ಅವರಿಗೆ ಏನು ಮಾಡಿದರೂ ಕೂಡ ಉದ್ಧಾರ ಆಗೋಲ್ಲ. ಅವರು ಪಾಪದಿಂದ ಅವರನ್ನು ಪಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವರನ್ನು ಹೊರತುಪಡಿಸಿ ಇಂತಹ ಯಾರು ಮಹಾಪಾಪಿಗಳಿದ್ದಾರೆ ಅವರು ಮಹಾ ನರಕವನ್ನು ಹೋಗಿ ಸೇರುವುದು ಖಚಿತ. ಅವರು ಇಂಥ ಇವಾಗ ಹಿರಣ್ಯಕಶಿಪುವಿನಂತೆ ಇರುವಂಥವರು, ರಾವಣನಂತೆ ಇರುವಂಥವರು, ಕಂಸನಂತೆ ಇರುವವರು, ಅವರನ್ನು ಯಾವ ಗರುಡ ಪುರಾಣ ಕೇಳಿಯೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥವರಲ್ಲ, ಮತ್ತು ಸ್ವಾಭಾವಿಕವಾಗಿ ಪಾಪ ಮಾಡಿರುವಂಥವರು, ಅಂಥವರು ಹೇಗೆ ಉದ್ಧಾರ ಆಗ್ತಾರೆ ಸ್ವಾಮಿ, ಅದನ್ನು ನನಗೆ ತಿಳಿಸ್ಕೊಡ್ಬೇಕು ನೀನು. ಎಲ್ಲ ಪುರಾಣಗಳ ಒಟ್ಟು ನಿಶ್ಚಯ ಏನು ಅದನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಗರುಡ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ತಿಳಿಸ್ತಾ ಇದ್ದಾನೆ, ಗರುಡ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೆ ನೀನು. ಯಾಕಂತ ಹೇಳಿದರೆ ಯಾವತ್ತೂ ದೇವತೆಗಳು ಅಂತ ಹೇಳಿದರೆ ಮನುಷ್ಯರ ಉದ್ಧಾರಕ್ಕೋಸ್ಕರ ತಾವು ಯೋಚನೆಯನ್ನು ಮಾಡ್ತಾ ಇರುವವರು. ಯಾರು ಒಳ್ಳೆಯವರಿದ್ದಾರೆ ಜಗತ್ತಿನಲ್ಲಿ ಅವರು ಒಳ್ಳೇದು ಮಾಡಲಿಕ್ಕೆ ನೋಡ್ತಾ ಇರುವವರು. ಆ ರೀತಿ ನೀನು ಜನರಿಗೆ ಒಳ್ಳೇದು ಮಾಡಬೇಕು ಎನ್ನುವ ಕಾರಣದಿಂದಾಗಿ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ಯಪ್ಪ. ಹೇಳ್ತೇನೆ ಕೇಳು. ಒಬ್ಬ ವ್ಯಕ್ತಿ ದುರ್ಗತಿ ಕಥಿತ ಪುತ್ರಂ ಪೂರ್ವಂ ಅಪುತ್ರಾಣಾಂಚ ಪಾಪಿನ. ಇಲ್ಲಿವರೆಗೆ ನಾವು ಏನು ಗರುಡ ಪುರಾಣದಲ್ಲಿ ಪ್ರೇತಕಾಂಡದಲ್ಲಿ ಕೇಳಿದ್ವು, ನರಕಕ್ಕೆ ಹೋಗ್ತಾರೆ, ಆ ನರಕಕ್ಕೆ ಹೋಗುವ ಮಾರ್ಗದಲ್ಲಿ ಶಿಕ್ಷೆ ಅನುಭವಿಸ್ತಾರೆ, ನರಕದಲ್ಲಿ ನಾನಾ ವಿಧವಾದ ಶಿಕ್ಷೆ ಅನುಭವಿಸ್ತಾರೆ. ಇದೆಲ್ಲ ಯಾರಿಗೆ ಹೇಳಿದ್ದು ಅಂತೇಳಿದರೆ ಎರಡು ವಿಧವಾದವರಿಗೆ. ಒಂದು ಮಕ್ಕಳಿಲ್ಲದವರಿಗೆ, ಮತ್ತೊಂದು ಮಕ್ಕಳಿದ್ದೂ ಪಾಪ ಮಾಡಿದವರಿಗೆ. ಎರಡು ವಿಧವಾದವರಿಗೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದೇನೆಂದರೆ ಮಕ್ಕಳಿಲ್ಲದವರಿಗೆ ಅಂತ ಹೇಳಿದರೆ ಮಕ್ಕಳಿಲ್ಲದವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಅರ್ಥದಲ್ಲಿ ಹೇಳ್ತಾ ಇರೋದಲ್ಲ. ಮತ್ತೇನಂತ ಹೇಳಿದರೆ ಇಲ್ಲಿ ಅವರ ನಂತರ, ಇವಾಗ ಒಬ್ಬ ವ್ಯಕ್ತಿ ಮರಣಾನಂತರ ಅವನ ಸದ್ಗತಿಗೆ ಬೇಕಾದ ಔರ್ಧ್ವದೇಹಿಕ ಕ್ರಿಯೆಗಳೇನಿದೆ, ಅಂದರೆ ಸತ್ತ ಮೇಲೆ ಏನೇನು ಮಾಡಬೇಕು, ಆ ವ್ಯಕ್ತಿಗೆ ಸದ್ಗತಿ ಸಿಗಬೇಕು, ಪ್ರೇತತ್ವದಿಂದ ನಿವಾರಣೆ ಆಗಬೇಕು ಅಂತ ಅದನ್ನು ಮಾಡುವವರು ಯಾರೂ ಇಲ್ಲ. ಆ ರೀತಿ ಇದ್ದಾಗ ಮಗ ಅದರಲ್ಲಿ ಮೊದಲು ನಿಲ್ಲುವಂಥವನು, ಆ ಮಗ ಇಲ್ಲ, ಅಥವಾ ಇನ್ಯಾರಾದರೂ ಬಂಧು ಬಾಂಧವರು ಅಲ್ಲ ಅವರೂ ಇಲ್ಲ, ಮಿತ್ರರು ಅವರೂ ಇಲ್ಲ, ಈ ರೀತಿ ಯಾರೂ ಇಲ್ಲದೆ ಇರುವಂಥವರು, ಅಂತಹ ವ್ಯಕ್ತಿಗಳು ಇಲ್ಲಿ ಪ್ರೇತತ್ವವನ್ನು ಹೊಂದಿ ತಾವು ಒದ್ದಾಡ್ತಾ ಇರ್ತಾರೆ. ಪ್ರೇತತ್ವ ಒಂದು ರೀತಿ ನರಕ ಇದ್ದ ಹಾಗೆ. ಇನ್ನು ಮಕ್ಕಳಿದ್ದೂ ಕೂಡ ಇಲ್ಲಿ ಅವರ ಅಂತ್ಯ ಸಂಸ್ಕಾರ ಮುಂತಾದವುಗಳನ್ನು ಮಾಡಿಯೂ ಕೂಡ ಅವರು ನಾನಾ ವಿಧವಾದ ಪಾಪವನ್ನು ಮಾಡಿದ ನಿಮಿತ್ತದಿಂದಾಗಿ, ಆ ಕಾರಣದಿಂದಾಗಿ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುವವರು ಕೆಲವರು. ಈ ರೀತಿ ಎರಡು ರೀತಿಯಾದವರು ಇರ್ತಾರೆ. ಇಂತಹ ವ್ಯಕ್ತಿಗಳಿಗೆ ಹೇಗೆ ಸದ್ಗತಿಯಾಗತ್ತೆ ಅದನ್ನು ಹೇಳ್ತೇನೆ ಅಂತ ಕೇಳ್ತಾ ಮೊದಲನೇದಾಗಿ ಹೇಳ್ತಾನೆ, ಯಾರು ಮಕ್ಕಳುಳ್ಳವರಿದ್ದಾರೆ ಅಂಥವರಿಗೆ ಈ ರೀತಿ ಆಗಲ್ಲಪ್ಪ, ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುವಂತಹ ತಾಪತ್ರಯ ಎಲ್ಲ ಅವರಿಗೆ ಬರುವುದಿಲ್ಲ. ಅದಕ್ಕೆ ಜೀವನದಲ್ಲಿ ಒಬ್ಬ ಗೃಹಸ್ಥನಾದ ವ್ಯಕ್ತಿ ಮೊದಲು ಪ್ರಯತ್ನ ಮಾಡಬೇಕಾದದ್ದೇನು ಅಂತೇಳಿದರೆ ಮಕ್ಕಳಾಗಬೇಕು, ಗಂಡು ಮಕ್ಕಳಾಗಬೇಕು ಅಂತ. ಪುತ್ರ ಜನ್ಮ ವಿರೋಧ ಸ್ಯಾತ್ ಯದಿ ಕೇನಾಪಿ ಕರ್ಮಣ ತದಾ ಕೇನಾಪ್ಯುಪಾಯೇನ ಪುತ್ರೋತ್ಪತ್ತಿಂ ಪ್ರಸಾದಯೇತ್. ಮಕ್ಕಳನ್ನು ಯಾವ ರೀತಿಯಾದರೂ ಪಡಿಬೇಕು, ಗಂಡು ಮಕ್ಕಳನ್ನು.
ಅದು ವಿಶೇಷವಾಗಿ ಬೇಕಾಗಿರುತ್ತೆ. ಯಾಕಂದರೆ ಪುತ್ರ ಅಂತ ಯಾಕೆ ಅವನನ್ನು ಕರೀತಾರೆ ಅಂದರೆ ಮಗ ಎನ್ನುವ ಅಷ್ಟೇ ಒಂದು ಅರ್ಥದಿಂದಲ್ಲ. ಮತ್ತು ಪುಂನಾಮ್ನೋ ನರಕಾದ್ಯಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭವ. ಚತುರ್ಮುಖ ಬ್ರಹ್ಮದೇವರು ಮೊದಲೇ ಈ ಪುತ್ರ ಎಂಬ ಶಬ್ದದ ಅರ್ಥವನ್ನು ಹೇಳಿಬಿಟ್ಟಿದ್ದಾರಂತೆ. ಏನು ಅಂತೇಳಿದರೆ ಪುತ್ರ ಪುತ್ರ ಅಂತ ಆಯಿತು. ಪುತ್ರ ಪುತು ಅಂತ ಹೇಳಿದ್ರೆ ನರಕ ಅಂತ. ಆ ನರಕದಿಂದ ನಾವು ಬೀಳ್ತೇವೆ. ನರಕಕ್ಕೆ ಬೀಳುವುದರಿಂದ ಅಂದರೆ ತ್ರಾಯತೆ, ನಮ್ಮನ್ನು ರಕ್ಷಿಸ್ತಾನೆ. ಅದಕ್ಕೆ ಅವನನ್ನು ಮಗ ಅಂತ ಕರೆಯುವಂಥದ್ದು, ಪುತ್ರ ಅಂತ ಕರೆಯುವಂಥದ್ದು. ಹೀಗೆ ನರಕದಿಂದ ಪಾರು ಮಾಡುವವನೇ ಪುತ್ರನಾದ್ದರಿಂದಾಗಿ ಒಬ್ಬ ವ್ಯಕ್ತಿ ಅವಶ್ಯವಾಗಿ ಅಂತಹ ಪುತ್ರನನ್ನು ತಾನು ಪಡಿಬೇಕು. ಒಬ್ಬ ಮಗ ಇದ್ದರೂ ಸಾಕು, ಗಂಡು ಮಗ ಒಬ್ಬ ಇದ್ದರೂ ಸಾಕು, ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದಕ್ಕಾಗಿ ಈ ವಿವಾಹ ಅಂತ ಇರುವುದೇ ಅದಕ್ಕೋಸ್ಕರ. ಇವತ್ತು ಈ ವಿವಾಹದ ಉದ್ದೇಶವೇ ನಮ್ಗೆ ಗೊತ್ತಿಲ್ಲದಾಗಿದೆ. ಪ್ರಜಾ ಸಂಪದ್ಯರ್ಥಂ ವಿವಾಹದಲ್ಲಿ ಹೇಳುವುದೇ ಅದು. ಅಂದರೆ ಮಕ್ಕಳನ್ನು ಪಡೆಯಲಿಕ್ಕೋಸ್ಕರ. ಅದು ಅಂತಿಂತ ಮಕ್ಕಳಲ್ಲ, ಒಳ್ಳೆಯ ಮಕ್ಕಳು. ಅದಕ್ಕೆ ಪ್ರಜಾ ಅಂತ ಕರೆಯುವುದು. ಪ್ರಜಾ ಅಂತ ಹೇಳಿದರೆ ಒಳ್ಳೆಯ ಮಕ್ಕಳು ಅಂತ. ಅಲ್ಲಿ ಸಪ್ತಪದಿ ಅಂತಿದೆ. 7 ಹೆಜ್ಜೆಯನ್ನು ತನ್ನ ಹೆಂಡತಿಯನ್ನು ಕೈ ಹಿಡಿದು ತಾನು ಮುನ್ನಡೆಸ್ಕೊಂಡು ಹೋಗ್ತಾನೆ. ಆವಾಗ ಒಂದೊಂದು ಹೆಜ್ಜೆ ಇಡಬೇಕಾದರೂ ಕೂಡ ಹೇಳುವುದು ಅದನ್ನೇ. ಪುತ್ರಾನ್ ವಿಂದಾನ್ ವಹೇ ಬಹೂನ್ ತೇ ಸಂತು ಜರದಷ್ಟಯ. ತುಂಬ ಮಕ್ಕಳನ್ನು ಪಡೆಯೋಣಪ್ಪ ನಾವು. ಅವರು ನಮಗೆ ಮುದಿಗಾಲದಲ್ಲಿ ಊರುಗೋಲಾಗಲಿ, ಮುದಿತನದಲ್ಲಿ ಊರುಗೋಲಾಗಲಿ, ಆ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದೊಂದೇ ಹೆಜ್ಜೆ ಇಡುವುದು. ಹೀಗೆ ಮಕ್ಕಳಿಗಾಗಿ ವಿವಾಹ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಹಿಂದೆ ಇದು ದೊಡ್ಡ ವಿಷಯ ಆಗಿರಲಿಲ್ಲ. ಇವತ್ತು ಇದೇ ದೊಡ್ಡ ವಿಷಯ. ಅನೇಕ ಮಂದಿ ಇವತ್ತು ವಿವಾಹ ಆಗ್ತಾರೆ, ಮಕ್ಕಳು ಬೇಡ ಎನ್ನುವಂತಹ ಪರಿಸ್ಥಿತಿ. ಆದರೆ ವಿವಾಹ ಯಾಕೆ ಬೇಕು? ಕೇವಲ ತಮ್ಮ ಕಾಮತೀಟೆಯನ್ನು ತೀರಿಸಲಿಕ್ಕೋಸ್ಕರ ಅನ್ನುವ ಭಾವನೆಯನ್ನು ಹೊಂದಿದವರಾಗಿದ್ದಾರೆ. ಅಥವಾ ಕೇವಲ ದೈಹಿಕ ಆಕರ್ಷಣೆಗೋಸ್ಕರ, ಮನರಂಜನೆಗೋಸ್ಕರ ಈ ರೀತಿ ಕೆಟ್ಟ ಭಾವನೆಯನ್ನು ಹೊಂದಿದಾಗ ಅದು ವಿವಾಹ ಅಂತ ಕರೆಯಲ್ಪಡುವುದಿಲ್ಲ. ಅಂತಹ ವಿವಾಹಕ್ಕೆ ಹೋಮ ಮುಂತಾದವುಗಳ ಅವಶ್ಯಕತೆ ಇಲ್ಲ. ಯಾವುದೇ ಧಾರ್ಮಿಕ ವಿಧಿವಿಧಾನಗಳ ಅವಶ್ಯಕತೆಯೇ ಇಲ್ಲ. ಧಾರ್ಮಿಕ ವಿಧಿವಿಧಾನಗಳ ಅವಶ್ಯಕತೆ ಇರುವುದು ಯಾಕಂತ ಹೇಳಿದ್ರೆ ಮಕ್ಕಳನ್ನು ಪಡೀಲಿಕ್ಕೋಸ್ಕರ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ವಿವಾಹ ಆದಮೇಲೆ ಪ್ರಯತ್ನ ಪಡಬೇಕಾದದ್ದು ಮಕ್ಕಳಿಗೋಸ್ಕರ. ಅದು ವಿಶೇಷವಾಗಿ ಗಂಡು ಮಗನನ್ನು ಪಡೀಲಿಕ್ಕೋಸ್ಕರ. ಹಾಗಿದ್ರೆ ಹೆಣ್ಣು ಮಕ್ಕಳು ಬೇಡವಾ ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಬೇಕು. ಹೆಣ್ಣು ಮಕ್ಕಳು ವಿಶೇಷವಾಗಿ ನಮ್ಮನ್ನು ಮೇಲಿನ ಪುಣ್ಯಲೋಕಕ್ಕೆ ಕಳಿಸಿಕೊಡ್ಲಿಕ್ಕೆ ಬೇಕಾಗ್ತದೆ. ಅದೇ ರೀತಿ ಗಂಡು ಮಕ್ಕಳು ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಬೇಕಾಗ್ತದೆ. ನಾವು ಸಾಲ ಮಾಡಿದ್ದೇವೆ. ಪಿತೃ ಋಣ, ದೇವಋಣ ಹಾಗೂ ಋಷಿ ಋಣ. ಈ ಋಣ ಅಂದರೆ ಸಾಲ. ಆ ಸಾಲ ತೀರಿಸಿಕೊಳ್ಳಲಿಕ್ಕೆ ಬಹಳ ಮುಖ್ಯ ಬೇಕಾಗಿರುವುದು. ಯಾಕಂದರೆ ಪಿತೃದೇವತೆಗಳು ಅವರ ಋಣವನ್ನು ಒಬ್ಬ ವ್ಯಕ್ತಿ ಹೇಗೆ ತೀರಿಸ್ತಾನೆ ಅಂತ ಹೇಳಿದ್ರೆ ತಾನು ಗಂಡು ಮಗುವನ್ನು ಪಡೆಯುವ ಮೂಲಕ ಅಂತ ಹೇಳ್ತಾರೆ. ಅದಕ್ಕೆ ತಾನು ಗಂಡು ಮಗುವಿನ ಮುಖವನ್ನು ನೋಡಿದ ಅಂತ ಹೇಳಿದ್ರೆ ಪಿತೃ ಋಣದಿಂದ ಮುಕ್ತನಾಗ್ತಾನಂತೆ. ಇನ್ನು ಮೊಮ್ಮಗನ ಮುಖವನ್ನು ನೋಡಿದ ಅಂತ ಹೇಳಿದರೆ ಋಷಿ ಋಣ, ದೇವಋಣ, ಪಿತೃಋಣ 3 ಋಣದಿಂದ ಮುಕ್ತನಾಗ್ತಾನಂತೆ. ಅದಕ್ಕೋಸ್ಕರ ತಾನು ಮಕ್ಕಳನ್ನು ಪಡಿಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಏನು ಅಂತ ಹೇಳಿದರೆ ಮಕ್ಕಳಾಗಲ್ಲ. ಏನು ಮಾಡಿದರೂ ಮಕ್ಕಳಾಗಲ್ಲ. ಪ್ರಯತ್ನ ಪಡಬೇಕು. ಮಕ್ಕಳಾಗಲಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಯಾಕಂದರೆ ವಿವಾಹದಿಂದ ಮಾಡಿಕೊಂಡಿರುವುದೇ ಮಕ್ಕಳಿಗೋಸ್ಕರ. ಅದಕ್ಕೋಸ್ಕರ ತಾನು ಅದಕ್ಕೇನು ಅಡ್ಡಿ ಇದ್ದರೆ ಅಂದರೆ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳಾಗುವ ಭಾಗ್ಯ ಇದೆ, ಯೋಗ ಇದೆ, ಆದರೆ ಅದಕ್ಕೆ ಯಾವುದೋ ಒಂದು ತಡೆ ಇದೆ. ಆ ತಡೆಯ ನಿವಾರಣೆಗೋಸ್ಕರ ಹರಿವಂಶ ಪುರಾಣವನ್ನು ಕೇಳುವಂಥದ್ದು, ಶತಚಂಡಿ ಯಾಗವನ್ನು ಮಾಡಿಸುವಂಥದ್ದು, ಅಥವಾ ಬೇರೆ ದೇವತೆಗಳು ಆ ದೇವತೆಗಳ ಆರಾಧನೆಯನ್ನು ಮಾಡಿಸುವಂಥದ್ದು, ಈ ರೀತಿ ಯಾವುದಾದ್ರೂ ವಿಧಾನದಿಂದ, ಅಥವಾ ಕೃಷ್ಣ ಮಂತ್ರವನ್ನು ಜಪ ಮಾಡುವಂಥದ್ದು. ಹೀಗೆ ನಾನಾ ವಿಧಾನಗಳಿಂದ ತನಗೆ ಏನು ತಡೆ ಇದೆ, ಮಕ್ಕಳನ್ನು ಪಡೆಯಲಿಕ್ಕೆ ಬೇಕಾದ ಏನು ತಡೆ ಇದೆ, ಆ ತಡೆಯನ್ನು ನಿವಾರಣೆಯನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಲ್ಲ, ಏನು ಮಾಡಿದ್ರು ಮಕ್ಕಳೇ ಆಗಲಿಲ್ಲಪ್ಪ, ನಾವು ಮಾಡುವುದೆಲ್ಲ ಮಾಡಿದ್ವು, ಮಕ್ಕಳಾಗಲೇ ಇಲ್ಲ. ಆ ಸಂದರ್ಭದಲ್ಲಿ ಅದು ನಮ್ಮ ದೋಷ ಆಗುವುದಿಲ್ಲ, ಅದು ದೈವ ಇಚ್ಛೆ. ನಾವು ಪ್ರಯತ್ನವನ್ನು ಮಾಡಿದ್ದೇವೆ, ಮಕ್ಕಳಾಗದೇ ಇದ್ದರೆ ದೈವ ಇಚ್ಛೆ ಅಲ್ಲ. ಹಾಗಿದ್ರೆ ಮಕ್ಕಳಾಗಿದ್ದರೆ ಸದ್ಗತಿ ಆಗೋದಿಲ್ವಾ? ಆಗತ್ತೆ. ಮಕ್ಕಳಾಗದೇ ಇದ್ದರೂ ಸದ್ಗತಿ ಆಗುತ್ತೆ. ಆದರೆ ಏನು ಅಂತ ಹೇಳಿದರೆ ಮಕ್ಕಳನ್ನು ಪಡೆಯುವುದು ಅವಶ್ಯಕ. ಯಾರಾದರೂ ಒಬ್ಬ ವ್ಯಕ್ತಿ ಅಯ್ಯೋ ಮಕ್ಕಳಿಲ್ಲಿದ್ದರೂ ಸದ್ಗತಿ ಆಗದೆ ಬಿಡ್ರಿ, ಆಗಿದ್ರೆ ಮಕ್ಕಳೇ ಹಾಕಬೇಕು ಅಂತ ವಿವಾಹವಾಗಿಯೂ ಕೂಡ ಮಕ್ಕಳಿಗೆ ಪ್ರಯತ್ನವೇ ಪಡಲಿಲ್ಲ ಅಂತ ಹೇಳಿದರೆ ಅವನು ಮಹಾಪಾಪಿ ಆಗ್ತಾನವನು. ಅವನು ಮದುವೆ ಆದದ್ದೇ ವ್ಯರ್ಥ ಆಗೋಗ್ತದೆ.
ಮಕ್ಕಳಿಲ್ಲದಿದ್ರೂ ಕೂಡ ಸದ್ಗತಿ ಆಗತ್ತೆ ಅನ್ನುವ ವಿಷಯದಲ್ಲಿ ಒಂದು ಕಥೆಯನ್ನು ಗರುಡನಿಗೆ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ನೋಡು, ಒಂದು ಕಥೆ ಹೇಳ್ತೇನೆ. ಯಾರೋ ಒಬ್ಬ ಮೂರನೆಯವರು, ಸಂಬಂಧವೇ ಇಲ್ಲದ ವ್ಯಕ್ತಿಯೂ ಕೂಡ ಮರಣ ಹೊಂದಿದವರಿಗೆ ತಾನು ಅಂತ್ಯಕ್ರಿಯೆಯನ್ನು ಮಾಡಿದರೆ ಸದ್ಗತಿ ಆಗತ್ತೆ ಅಂತ ಹೇಳಬೇಕಾದರೆ, ಸಾಕ್ಷಾತ್ ಪುತ್ರನೇ, ಮಗನೇ ತಾನು ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿದರೆ ಸದ್ಗತಿ ಆಗತ್ತೆ ಅಂತ ಇನ್ನೇನು ಹೇಳೋದು ಅಂತ ಭಗವಂತ ಹೇಳ್ತಾ ಒಂದು ಮಾತನ್ನು ಹೇಳ್ತಾನೆ. ಇಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಯಾರು? ಗಂಡು ಮಗ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದರೆ, ತಾನು ತನ್ನ ಜಾತಿಯ ಹೆಣ್ಣನ್ನೇ ವಿವಾಹ ಆಗಬೇಕು ಅಂತ ಹೇಳ್ತಾನೆ. ತನ್ನ ಜಾತಿಯ ಹೆಣ್ಣಿನಿಂದ ತನಗೆ ಹುಟ್ಟಿದ ಮಗ ಅವನು ತನ್ನ ಮಗ ಆಗ್ತಾನೆ. ಸವರ್ಣೇಭ್ಯ ಸವರ್ಣಾಸು ಯೇ ಪುತ್ರ ಔರಸಾ ಸ್ಮೃತಾ, ಔರಸಾ ಖಗ ಅಂತ ಹೇಳಿದರೆ ತನ್ನ ಜಾತಿ, ಇವಾಗ ಬ್ರಾಹ್ಮಣನಾದವನು ಬ್ರಾಹ್ಮಣ ಜಾತಿಯ ಹೆಣ್ಣನ್ನೇ ವಿವಾಹ ಆಗಬೇಕು, ಮತ್ತು ತನ್ನಿಂದಲೇ ಅವಳಿಗೆ ಮಕ್ಕಳಾಗಬೇಕು. ಅಂತಹ ಮಗ ತನಗೆ ಉತ್ತರಾಧಿಕಾರಿ ಆಗ್ತಾನೆ. ಅವನು ಮಾಡಿದಂತಹ ಶ್ರಾದ್ದಾದಿಗಳೇನಿದೆ, ಸತ್ತ ಮೇಲೆ ಅವನು ಮಾಡುವ ಅಂತ್ಯಕ್ರಿಯೆಯಿಂದ ದೇವತೆಗಳು ಪ್ರಸನ್ನರಾಗಿ, ಪಿತೃಗಳು ಪ್ರಸನ್ನರಾಗಿ ಯಾರು ಮರಣ ಹೊಂದಿದ್ದಾನೆ ಅವನಿಗೆ ಸದ್ಗತಿಯನ್ನು ಕೊಡ್ತಾನೆ ಹೊರತು ಯಾರು ಈ ಅಂತರ್ಜಾತೀಯ ವಿವಾಹ ಇದರಿಂದಾಗಿ ಮಕ್ಕಳಾಗ್ತಾರೆ, ಅವರು ಮಾಡಿದಂತಹ ಯಾವುದೇ ಒಂದು ಅಂತ್ಯಕ್ರಿಯೆಗಳಿಂದ ಸದ್ಗತಿ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಬಿಡ್ತಾನೆ. ಮೊದಲೇ ಭಗವಂತ ತಿಳಿಸಿಬಿಡ್ತಾನೆ. ಅದರಿಂದಾಗಿ ಇದರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾದದ್ದು. ಹಿಂದೆ ಬಭ್ರುವಾಹನ ಅಂತ ಒಬ್ಬ ರಾಜ, ಅವನು ಮಹೋದಯ ಅಂತ ಪಟ್ಟಣವನ್ನು ಆಳ್ತಾ ಇದ್ದಂತೆ. ತುಂಬ ಸಜ್ಜನನಾದಂತಹ ರಾಜ, ಬಹಳ ಭಗವದ್ಭಕ್ತನಾಗಿದ್ದವ, ಸಜ್ಜನರಲ್ಲಿ ಭಾರೀ ವಾತ್ಸಲ್ಯ ಉಳ್ಳವ, ಒಳ್ಳೆಯ ನಡತೆ, ಒಳ್ಳೆಯ ಆಚಾರ, ದಯಾ ದಾಕ್ಷಿಣ್ಯ ಮುಂತಾದವುಗಳಿಂದೆಲ್ಲ ಕೂಡಿಕೊಂಡವನಾಗಿ ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದಂತೆ. ಅವನೊಮ್ಮೆ ಬೇಟೆಗೋಸ್ಕರ ಕಾಡಿಗೆ ಹೋಗಿದ್ದಾನಂತೆ ತನ್ನ ಸೈನ್ಯದಿಂದ ಕೂಡಿಕೊಂಡು. ಆ ಬೇಟೆಯ ಸಂದರ್ಭದಲ್ಲಿ ಒಂದು ಪ್ರಾಣಿ ಅದಕ್ಕೆ ಬಾಣ ಬಿಟ್ಟ. ಆ ಬಾಣ ಹೋಗಿ ಅದಕ್ಕೆ ನಾಟಿತು. ಆದರೂ ಕೂಡ ಆ ಬಾಣ ಸಹಿತವಾಗಿ ಆ ಪ್ರಾಣಿ ಓಡಿ ಹೋಯಿತಂತೆ ಕಾಡಿನೊಳಗೆ. ರಕ್ತಸಿಕ್ತವಾದ ಮೈ ಆಗಿದ್ದರೂ ಇವನಿಂದ ಹೇಗಾದರೂ ತಾನು ತಪ್ಪಿಸಿಕೊಳ್ಳಬೇಕು ಅಂತ ತಾನು ಓಡಿ ಹೋಗಿ ಮರೆಯಾಯಿತು. ಇವನು ಆ ಪ್ರಾಣಿಯನ್ನು ಹಿಂಬಾಲಿಸ್ಕೊಂಡು ಹಿಂದೆ ಬಹಳ ದೂರದವರೆಗೆ ಹೋದ. ಒಂದು ಕಾಡನ್ನು ಬಿಟ್ಟು ಇನ್ನೊಂದು ಕಾಡು ಸೇರಿಕೊಂಡ. ಅವನ ಸೈನಿಕರು ಯಾವ ಕಾಡಿನಲ್ಲಿದ್ದರೋ ಆ ಕಾಡನ್ನು ಬಿಟ್ಟು ಇನ್ನೊಂದು ಕಾಡಿಗೆ ಹೋಗಿ ಸೇರಿಕೊಂಡ. ಆ ಪ್ರಾಣಿಯಂತೂ ಸಿಗಲೇ ಇಲ್ಲ. ಇವನು ಬಾಣ ಬಿಟ್ಟ ಪ್ರಾಣಿ ಸಿಗಲೇ ಇಲ್ಲ. ಆದರೆ ಇವನಿಗೆ ಬಾಯಾರಿಕೆ ಆಗಿತ್ತು, ಸುಸ್ತಾಗಿತ್ತು. ಎಲ್ಲಾದರೂ ನೀರು ಸಿಗತ್ತಾ ಅಂತ ನೋಡಿದಾಗ ಅಲ್ಲೊಂದು ಅವನಿಗೆ ಕೊಳ ಕಾಣಿಸ್ತು, ಒಂದು ಕಲ್ಯಾಣಿ ಸರೋವರ ಕಾಣಿಸ್ತು. ಒಳ್ಳೆ ಕಮಲಗಳೆಲ್ಲ ಅರಳಿ ನಿಂತಿದೆಯಂತೆ. ಅದರ ಬಳಿಯಲ್ಲೇ ಒಂದು ಆಲದ ಮರ. ಇವನು ಆ ನೀರಿನಲ್ಲಿ ಸ್ನಾನ ಮಾಡಿದ, ಆ ನೀರನ್ನು ಕುಡಿದ. ಇವನ ಆಯಾಸ ಪರಿಹಾರ ಆಯಿತು. ಅಲ್ಲೇ ಇದ್ದಂತಹ ಆಲದ ಮರ, ಅದರ ಕೆಳಗೆ ತಾನು ಕೂತ್ಕೊಂಡಂತೆ ಸ್ವಲ್ಪ ಆ ದಣಿವು ನಿವಾರಿಸಿಕೊಳ್ಳಿಕ್ಕೋಸ್ಕರ. ಅಥ ಪ್ರೇತಂ ದದರ್ಶಾಸು, ಆ ಕೂಡಲೇ ಅವನಿಗೆ ಒಂದು ಪ್ರೇತದ ದರ್ಶನ ಆಯಿತು ಅಂತ ಹೇಳ್ತಾರೆ. ಪ್ರೇತ ಒಂದು ಕಾಣಿಸ್ತಾ ಇದೆ. ಪ್ರೇತ ಅಂದರೆ ಯಾವ ರೀತಿ ಇರ್ತದೆ, ನಾವೀಗಾಗಲೇ ಹಿಂದೆ ಸ್ವಲ್ಪ ಕೇಳಿದ್ದೇವೆ ಪ್ರೇತದ ಬಗ್ಗೆ. ಇಲ್ಲಿ ಮತ್ತೆ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ, ಹಸಿವು ಬಾಯಾರಿಕೆಯಿಂದ ಒದ್ದಾಡ್ತಾ ಇದೆಯಂತೆ. ಅದೇ ಪ್ರೇತ ಜನ್ಮ ಅನ್ನೋದು ಯಾಕೆ ಅತ್ಯಂತ ಕಷ್ಟ ಅಂತ ಹೇಳಿದರೆ, ಹಸಿವು ಬಾಯಾರಿಕೆಯಿಂದ ಒದ್ದಾಡುವ ಜನ್ಮ ಅದು. ಮತ್ತು ಹೇಗಿದೆ ಅಂತೇಳಿದರೆ, ಅದು ನೋಡಲಿಕ್ಕೆ ವ್ಯಾಕುಲೇಂದ್ರಿಯಂ, ಅದರ ಎಲ್ಲ ಇಂದ್ರಿಯಗಳು ಕೂಡ ಒದ್ದಾಡ್ತಾ ಇದೆಯಂತೆ, ಬೇಕು 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 ಅಂತ. ಆದರೆ ಏನೂ ತಿನ್ನಲಿಕ್ಕಾಗಲ್ಲ. ಅದರ ಕೂದಲುಗಳಲ್ಲೇ ನೆಟ್ಟಗೆ ನಿಂತುಕೊಂಡಿದೆಯಂತೆ. ಮತ್ತು ಮೈಯೆಲ್ಲ ಕೊಳಕಂತೆ, ಕೊಳಕು ಮೈ. ಅದರಿಂದಾಗಿಯೇ ಪದ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ, ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅಂತ ಊಹಿಸ್ಲಿಕ್ಕೆ ಬರುತ್ತೆ ಅಂತ. ಅದರಲ್ಲಿ ಯಾರು ಈ ಜನ್ಮದಲ್ಲಿ ತುಂಬ ಗಲೀಜಾಗಿರ್ತಾನೆ, ಅತ್ಯಂತ ಗಲೀಜಾಗಿರ್ತಾನೆ, ಅವನು ಹಿಂದಿನ ಜನ್ಮದಲ್ಲಿ ಪ್ರೇತ ಆಗಿದ್ದ ಅಂತ ತಿಳ್ಕೊಳ್ಬಹುದು ಅಂತ ಹೇಳ್ತದೆ. ಯಾಕಂದರೆ ಪ್ರೇತ ಅತ್ಯಂತ ಗಲೀಜು, ಮತ್ತು ಎಲ್ಲಿ ಗಲೀಜಿರ್ತದೋ ಅಲ್ಲೇ ಅವುಗಳಿರುವಂಥದ್ದು ವಿಶೇಷವಾಗಿ. ಅದಕ್ಕೆ ಇದು ಅತ್ಯಂತ ಮಲಿನಂ ಕುಬ್ಜಂ. ಅಷ್ಟು ಮಾತ್ರ ಅಲ್ಲ, ಕುಳ್ಳಗಿತ್ತಂತೆ, ಗಲೀಜಾಗಿತ್ತಂತೆ, ನೆಟ್ಟಗೆ ತಲಕೂದಲು ನಿಂತಿತ್ತಂತೆ. ಅಷ್ಟು ಮಾತ್ರ ಅಲ್ಲ, ನಿರ್ಮಾಂಸಂ, ಮಾಂಸವೇ ಇಲ್ಲ ಅಂತೇಳಿದರೆ ಎಲುಬಿನ ಹಂದರ, ಬೇತಾಳ ಅಂತ ಹೇಳ್ತೇವಲ್ವ, ಆ ರೀತಿ ನೋಡಲಿಕ್ಕೆ ಭಯಂಕರವಾಗಿತ್ತಂತೆ. ಅಂತಹ ಆ ವಿಕೃತವಾದಂತಹ ಭಯಂಕರವಾದಂತಹ ಆ ಪ್ರೇತವನ್ನು ಕಂಡ.
ವಾಸ್ತವಿಕವಾಗಿ ಅವುಗಳ ಆ ರೀತಿ ಕಾಣುವುಗಳಲ್ಲ. ಯಾಕಂತೇಳಿದರೆ ಅವುಗಳದ್ದು ನಮ್ಮ ಹಾಗೆ ಈ ಪಾರ್ಥಿವ ಶರೀರ ಅಲ್ಲ. ಅಂತೇಳಿದರೆ ಆ ಪ್ರೇತಗಳ ಶರೀರದಲ್ಲಿ ಮಣ್ಣಿನ ಅಂಶ ಕಡಿಮೆ, ಗಾಳಿಯ ಅಂಶ ಹೆಚ್ಚು. ಪಂಚಭೂತಾತ್ಮಕವಾದ ದೇಹ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಿಂದ ನಿರ್ಮಾಣ ಆದ ದೇಹ. ಆದರೂ ಕೂಡ ಅವುಗಳದ್ದು ಅದರಲ್ಲಿ ಗಾಳಿ ಅಂಶ ಹೆಚ್ಚು. ಗಾಳಿಯನ್ನು ಕಣ್ಣಲ್ಲಿ ನೋಡಲಿಕ್ಕಾಗೋಲ್ಲ ನಮಗೆ, ಹಾಗೇ ನೋಡಲಿಕ್ಕಾಗೋಲ್ಲ. ಆದರೆ ಸೂಕ್ಷ್ಮ ದೃಷ್ಟಿಯುಳ್ಳವರು ಕಾಣ್ಬೋದು. ಈ ಬಭ್ರುವಾಹನ ತುಂಬ ಧಾರ್ಮಿಕ, ತುಂಬ ಭಗವದ್ಭಕ್ತ, ಯೋಗಿ ಆದದ್ದರಿಂದಾಗಿ ಆ ಯೋಗಿ ತನ್ನ ಯೋಗ ದೃಷ್ಟಿಯಿಂದ ಈ ಪ್ರೇತವನ್ನು ಕಂಡಿದ್ದಾನೆ. ಆ ಪ್ರೇತ ಆದರೂ ಇವನ ಬಳಿಗೆ ಬಂತಂತೆ. ಬಂದು ತಾನು ಅತ್ಯಂತ ಖುಷಿಯಿಂದ, ಯಾಕಂದರೆ ಅದಕ್ಕೆ ಖುಷಿಯಂತೆ ಪಾಪ ಆ ಪ್ರೇತಕ್ಕೆ, ಇವನ ಬಳಿಗೆ ಬಂದು ಹೇಳ್ತಾ ಇದೆಯಂತೆ, ಹೇ ಪುಣ್ಯಾತ್ಮ, ನಿನ್ನನ್ನು ನೋಡಿದ್ನಲ್ವ ನಾನು, ನಿನ್ನನ್ನು ನೋಡಿದ್ರಿಂದಲೇ, ನಿನ್ನ ಒಂದು ಹತ್ತಿರ ಬಂದದ್ರಿಂದಲೇ ನನ್ನ ಪ್ರೇತ ಜನ್ಮ ಹೊರಟೋಯ್ತು ಅಂತ ತಿಳ್ಕೊಳ್ತೇನೆ, ನಾನು ಉದ್ಧಾರ ಆದೆ ಅಂತ ತಿಳ್ಕೊಳ್ತೇನೆ ಅಂತ ಹೇಳ್ತಾ ಇದೆ ಅದು. ಅದಕ್ಕೆ ರಾಜ ಕೇಳ್ತಾನೆ, ಬಭ್ರುವಾಹನ ಕೇಳ್ತಾನೆ, ಕೃಷ್ಣವರ್ಣ ಕರಾಲಾಸ್ಯ ಪ್ರೇತತ್ವಂ ಘೋರ ದರ್ಶನಂ. ಕಪ್ಪು ಬಣ್ಣ ಅಂತೆ ಪ್ರೇತಗಳು, ಯಾಕಂದರೆ ಗಲೀಜು ಅಂದ್ರೇ ಕಪ್ಪು, ಭಯಂಕರ. ಮತ್ತು ದೊಡ್ಡ ಬಾಯಿ ತೆರೆದ ಬಾಯಿ, ಹೇ ಅಂತ ನಾಲಿಗೆ ಹೊರಚಾಚಿದಂತಹ ಬಾಯಿ, ಭಯಂಕರವಾದ ಮುಖ. ಅಂತಹ ಆ ಪ್ರೇತವನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ ಬಭ್ರುವಾಹನ. ಯಾರಪ್ಪ ನೀನು? ಯಾವ ಕೆಟ್ಟ ಕರ್ಮದಿಂದಾಗಿ ಇಂತಹ ಅತ್ಯಂತ ಕೆಟ್ಟದಾದಂತಹ ಬಹ್ವಮಂಗಲಂ ಅಂತ ಹೇಳ್ತಾರೆ, ಅತ್ಯಂತ ಅಮಂಗಳಕರವಾದ ಈ ಪ್ರೇತತ್ವ ಅನ್ನೋದು ನಿನಗೆ ಹೇಗೆ ಬಂತು ಅಂತ. ಈ ಶಬ್ದ ಯಾಕೆ ಮುಖ್ಯ ಅಂದರೆ ನೋಡಿ, ಅದರಿಂದಾಗಿ ಯಾರ ಮನೆಯಲ್ಲಿ ಪ್ರೇತ ಇರ್ತದೆ ಆ ಮನೆ ಅಮಂಗಳಕರವಾದ ಮನೆ. ಅಮಂಗಳಕರವಾದದ್ದು ಅಂದರೆ ಆ ಮನೆಯಲ್ಲಿ ನಗು ಅನ್ನೋದು ಇಲ್ಲವೇ ಇಲ್ಲ, ಸಂತೋಷ ಅನ್ನೋದು ಇಲ್ಲವೇ ಇಲ್ಲ, ನೆಮ್ಮದಿ ಅನ್ನೋದು ಇರುವುದೇ ಇಲ್ಲ ಪ್ರೇತಗಳು ವಾಸ ಮಾಡುವ ಮನೆಯಲ್ಲಿ. ಯಾಕಂದರೆ ಅವುಗಳೇ ಅಮಂಗಳ. ಅದಕ್ಕಾಗಿ ನಾವು ಯಾವುದೇ ಮಂಗಳ ಕಾರ್ಯಕ್ರಮ ಅಂತ ಏನು ಹೇಳ್ತೇವೆ, ಆ ಮಂಗಳ ಕಾರ್ಯಕ್ರಮದಲ್ಲಿ ಮೊದಲು ಇಂಥ ಭೂತ ಪ್ರೇತ ಪಿಶಾಚಿಗಳು ಇರಬಾರ್ದು. ಅವುಗಳಲ್ಲೂ ಇದ್ದವು ಅಂತ ಹೇಳಿದರೆ ನಿಮಗೆ ನೆಮ್ಮದಿ ಇಲ್ಲ, ಆ ಕಾರ್ಯಕ್ರಮದಲ್ಲಿ ಖುಷಿ ಇಲ್ಲ, ನಾನಾ ವಿಧವಾದ ವಿಘ್ನಗಳನ್ನು ಒಡ್ತಾನೆ ಇರ್ತವೆ ಅವುಗಳು. ಅದಕ್ಕೋಸ್ಕರ ಆ ಯಾವುದೇ ದುಷ್ಟಶಕ್ತಿಗಳಿರದೆ ಸಚ್ಛಕ್ತಿಗಳು, ದೇವತಾ ಶಕ್ತಿಗಳು ಕೂಡಿಕೊಂಡು ಮಾಡುವ ಕಾರ್ಯಕ್ರಮವೇ ಮಂಗಳ ಕಾರ್ಯಕ್ರಮ. ಅದರಿಂದಾಗಿ ಈ ತುಂಬ ಅಮಂಗಳಕರವಾದ ನಿನ್ನ ಈ ದರ್ಶನ ಇದು ಯಾಕಾಗ್ತಾ ಇದೆ? ನೀನು ಏನು ಮಾಡಿದ್ದೀಯ ಹಿಂದಿನ ಜನ್ಮದಲ್ಲಿ ಪಾಪವನ್ನು ಅಂತ ಕೇಳಿದಾಗ ಆ ಪ್ರೇತ ತಾನು ಹೇಳ್ತಾ ಇದೆ, ಹೇ ಶ್ರೇಷ್ಠನಾದ ರಾಜನೇ, ನಾನು ಎಲ್ಲವನ್ನು ನಿನಗೆ ಹೇಳ್ತೇನೆ, ನಾನು ಯಾವ ಕಾರಣದಿಂದಾಗಿ ಈ ರೀತಿ ಪ್ರೇತ ಆದೆ ಅಂತ ಹೇಳ್ತಾ, ವೈದಶ ಎಂಬಂತಹ ಒಂದು ನಗರ ಹಿಂದೆ ಇತ್ತು. ತ್ರೇತಾಯುಗದ ಕಥೆ ಇದು ಹೇಳ್ತಾ ಇರುವಂಥದ್ದು. ಅಲ್ಲೆಲ್ಲವೂ ಚೆನ್ನಾಗಿತ್ತು, ಬಹಳ ಒಳ್ಳೆಯ ನಗರ. ಅಂದರೆ ಅಲ್ಲಿ ಕೆಟ್ಟವರ ಕಾಟ ಇಲ್ಲ, ಕೆಟ್ಟದ್ದರ ಕಾಟ ಇಲ್ಲ, ಸಂಪದ್ಭರಿತವಾಗಿತ್ತು. ದೊಡ್ಡ ನಗರ, ಬಹಳ ಶ್ರೀಮಂತವಾದಂತಹ ನಗರ. ಆ ನಗರದಲ್ಲಿ ನಾನು ಸುದೇವ ಎಂಬಂತಹ ವೈಶ್ಯ ಜಾತಿಯಲ್ಲಿ ಹುಟ್ಟಿದಂತಹ ವ್ಯಾಪಾರಿಯಾಗಿದ್ದೆ. ನಾನು ಆ ಜನ್ಮದಲ್ಲಿ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ದೇನೆ. ದೇವತೆಗಳನ್ನು ಹೋಮ ಮಾಡಿಸಿ ತೃಪ್ತಿಗೊಳಿಸಿದ್ದೇನೆ, ಪಿತೃಗಳನ್ನು ಪಿಂಡದಾನಾದಿಗಳನ್ನು ತೃಪ್ತಿಗೊಳಿಸಿದ್ದೇನೆ, ಈ ರೀತಿ ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿದ್ದೇನೆ. ಹೀಗೆ ಆ ಜನ್ಮದಲ್ಲಿ ನಾನು ಬೇಕಾದಷ್ಟು ಮಾಡಿದೆ ಪುಣ್ಯಕರ್ಮಗಳನ್ನು. ಆದರೆ ಅದೆಲ್ಲವೂ ವ್ಯರ್ಥ ಆಗಿ ಈ ಪ್ರೇತತ್ವ ಅನ್ನೋದು ನನಗೆ ಗಟ್ಟಿಯಾಗೋಯಿತು. ಕಾರಣ ಏನಂತ ಹೇಳಿದರೆ, ನನಗೆ ಮಕ್ಕಳಿಲ್ಲ ಅಂತ ಹೇಳಿದ್ರು. ಮಕ್ಕಳಿಲ್ಲ. ಆ ಮಕ್ಕಳಿಲ್ದಿದ್ರೂ ತೊಂದರೆ ಇಲ್ಲ, ನಮ್ಮ ಆಪ್ತರು ಅಂತ ಯಾರ್ಯಾರು ಇರಬೇಕಲ್ವ, ಯಾರ ಆಪ್ತರೂ ನನಗಿಲ್ಲ. ಅಲ್ಲ ಬೇಡಪ್ಪ, ಬಂಧು ಬಾಂಧವರು ಯಾರಾದರೂ, ಯಾಕಂದರೆ ಇವಾಗ ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು, ಸೋದರ ಮಾವ ಈ ರೀತಿ ಯಾರಾದರೂ ಒಬ್ಬರು ಸಂಬಂಧಿಗಳು ರಿಲೇಟಿವ್ಸ್ ಅಂತ ಇದ್ದೇ ಇರ್ತಾರಲ್ವ, ಅದೂ ಕೂಡ ನನಗೆ ಯಾರೂ ಇಲ್ಲ ಅಂತ ಹೇಳ್ತಾನೆ. ನನಗೆ ಬಾಂಧವರು ಯಾರೂ ಇಲ್ಲ, ಆಪ್ತರು ಯಾರೂ ಇಲ್ಲ. ಅಲ್ಲ ಯಾರಿಲ್ಲ ಅಂತ ಹೇಳಿದ್ರೆ ಕಡೆಗೊಂದು ಫ್ರೆಂಡ್ಸ್, ಮಿತ್ರರಾದರೂ ಇರ್ತಾರಲ್ವ, ಮಿತ್ರರು ನನಗೆ ಯಾರಿಲ್ಲ ಅಂತ ಹೇಳ್ತಾನೆ. ನನಗೆ ಯಾವ ಮಿತ್ರರೂ ಇಲ್ಲ, ಬಂಧು ಬಾಂಧವರು ಇಲ್ಲ, ಯಾರ್ಯಾರೂ ಇಲ್ಲ. ಎಲ್ಲಿವರೆಗೆ ಅಂದರೆ ನಾನು ಸತ್ತ ಮೇಲೆ ನನ್ನ ಹೆಣಕ್ಕೆ ಒಂದು ಬೆಂಕಿ ಕೊಡುವವರು ನನ್ನವರು ಅಂತ ಯಾರೂ ಇಲ್ಲ. ಆ ರೀತಿ ನನಗಾಗೋಯ್ತು. ಆ ಕಾರಣದಿಂದಾಗಿ ನನಗೆ ಅಂತ್ಯ ಸಂಸ್ಕಾರ, ಔರ್ಧ್ವದೇಹಿಕ ಕ್ರಿಯೆಗಳು ಅಂದರೆ ಸತ್ತ ಮೇಲೆ ಮಾಡಬೇಕಾದ ಪಿಂಡದಾನಾದಿಗಳು ನಡೆಯದೇ ಇದ್ದದರಿಂದಾಗಿ ನನಗೆ ಈ ರೀತಿ ಪ್ರೇತತ್ವ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಗರುಡ ಪುರಾಣ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಮಕ್ಕಳು ಮಾಡಬೇಕು ಅನ್ನುವಂಥದ್ದು ಪ್ರಥಮ ಆದ್ಯತೆ.
ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಮೊದಲ ಹಕ್ಕು ಯಾರಿಗೆ ಅಂತ ಹೇಳಿದರೆ ಗಂಡು ಮಕ್ಕಳಿಗೆ. ಗಂಡು ಮಕ್ಕಳು, ಅದರಲ್ಲೂ ಮೊದಲ ಮಗ, ಹಿರಿಯ ಮಗ, ಅವನು ಮಾಡಬೇಕಾದದ್ದು. ಇಲ್ಲ, ಮಕ್ಕಳೇ ಇಲ್ಲ, ಗಂಡು ಮಕ್ಕಳಿಲ್ಲಪ್ಪ, ಅಂಥ ಸಂದರ್ಭದಲ್ಲಿ ಯಾರು ಅಂತ ಹೇಳಿದರೆ ಮುಂದೆ ಯಾರಾದರೂ ಬಂಧುಗಳು, ಪತ್ನಿಯೇ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಇಲ್ಲ ಅಂತ ಹೇಳಿದರೆ ಬಂಧು ಬಾಂಧವರು ಮಾಡಬಹುದು. ಇಲ್ಲ, ಬಂಧು ಬಾಂಧವರಿಲ್ಲ ಅಂತ ಹೇಳಿದರೆ ಇನ್ಯಾದರೂ ಆಪ್ತರಿದ್ದರೆ ಅವರು ಮಾಡಬಹುದು. ಅಲ್ಲ, ಆಪ್ತರು ಇಲ್ಲ ಅಂಥ ಸಂದರ್ಭದಲ್ಲಿ ಮಿತ್ರರು ಮಾಡಬಹುದು. ಅಲ್ಲ, ಮಿತ್ರರು ಇಲ್ಲ, ಅವಾಗ ಯಾರಾದರೂ ಮಾಡ್ಬೋದು ನೋಡಿ. ಕಡೆಗೆ ಪುರೋಹಿತರು ಅವರು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಹೀಗೆ ಒಟ್ಟಿಗೆ ಒಬ್ಬ ವ್ಯಕ್ತಿಗೆ ಸತ್ತ ಬಳಿಕ ಪ್ರೇತತ್ವ ಬರಬಾರದು ಅಂತ ಹೇಳಿದರೆ ಯಾರಾದರೂ ಪಿಂಡದಾನಾದಿಗಳನ್ನು ಮಾಡಬೇಕು. ಆದರೆ ಮಕ್ಕಳು ಮಕ್ಕಳು ಅಂತಲೇ ಯಾಕೆ ಹೇಳೋದು ಅಂತ ಹೇಳಿದರೆ, ಮಕ್ಕಳಿಗಾದರೆ ಅದೊಂದು ಜವಾಬ್ದಾರಿ ಅಂತ ಇರ್ತದೆ, ಅವರಿಗೆ ಅದು ಕರ್ತವ್ಯ. ಉಳಿದವರಿಗೆ ಕರ್ತವ್ಯ ಅಲ್ಲ, ಮತ್ತೇನು ಅಂದರೆ ಕರುಣೆ ಅಷ್ಟೇ. ಉಳಿದವರಿಗೆ ಇವಾಗ ಬಾಂಧವರು, ಮಿತ್ರರು ಮುಂತಾದವರೆಲ್ಲ ಏನು ಅಂತ ಹೇಳಿದರೆ ಕರುಣೆ ಅಷ್ಟೇ. ಆದರೆ ಇವನಿಗೆ ಕರ್ತವ್ಯ, ಅದರಿಂದ ಹೇಳುವಂಥದ್ದು. ಹೀಗೆ ನನಗೆ ಯಾರೂ ಮಾಡುವವರಿಲ್ಲ ಹೇಳ್ತಂದೆ ಆ ಪ್ರೇತ. ಅದಕ್ಕಾಗಿ ಹೀಗೆ ನಾನು ಉಳ್ಕೊಂಡ್ಬಿಟ್ಟಿದ್ದೇನೆ, ಪ್ರೇತವಾಗಿ ಉಳ್ಕೊಂಡ್ಬಿಟ್ಟಿದ್ದೇನೆ. ವಾಸ್ತವಿಕವಾಗಿ ಪ್ರೇತತ್ವ ಅನ್ನುವುದು ಇಷ್ಟು ಮಂದಿಗೆ ಬರುವುದಿಲ್ಲ ಅಂತ ಹೇಳ್ತದೆ. ಅದು ಚೆನ್ನಾಗಿ ತಿಳ್ಕೊಂಡಿರುವ ಪ್ರೇತವೇ. ಏನು ಅಂತ ಹೇಳಿದರೆ, ಸಚ್ಚಾಸ್ತ್ರ ಶ್ರವಣಂ ವಿಷ್ಣೋ ಪೂಜಾ ಸಜ್ಜನ ಸಂಗತಿ ವೇದ ಮಂತ್ರಾಸ್ತಪೋದಾನಂ ದಯಾ ಸರ್ವತ್ರ ಜಂತುಷು ಪ್ರೇತಯೋನಿ ವಿನಾಶಾಯ ಭವಂತೀತಿ ಮಯಾ ಶ್ರುತಂ. ಪ್ರೇತ ಯೋನಿ ಅಂದರೆ ಈ ಪ್ರೇತ ಜನ್ಮ ಬರಬಾರದು ಮರಣ ಹೊಂದಿದ ಮೇಲೆ ಅಂತ ಹೇಳಿದರೆ ಯಾವಾಗಲೂ ಒಳ್ಳೆ ವಿಚಾರವನ್ನು ಕೇಳ್ತಾ ಇರಬೇಕಂತೆ. ದೇವರ ಬಗ್ಗೆ ಸಚ್ಚಾಸ್ತ್ರ ಶ್ರವಣಂ, ದೇವರ ಬಗ್ಗೆ ಧರ್ಮದ ಬಗ್ಗೆ ತಿಳಿಸ್ತಾ ಇರುವ ವಿಷಯಗಳನ್ನು ತಾನು ಯಾವಾಗಲೂ ಕೇಳ್ತಾ ಇರುವುದು, ಯಾವಾಗಲೂ ಅದರ ಬಗ್ಗೆ ಮನನ ಮಾಡ್ತಾ ಇರುವುದು, ಅದನ್ನು ಅಧ್ಯಯನ ಮಾಡ್ತಾ ಇರುವುದು. ಇದನ್ನು ಯಾರು ಮಾಡ್ತಾ ಇರ್ತಾನೆ ಅಂದರೆ ಒಂದಿನ ಅಲ್ಲ, 2 ದಿನ ಅಲ್ಲ, ಕಡೆ ತನಕವೂ ಕೂಡ ಅವನಿಗೆ ಮರಣಾನಂತರ ಪ್ರೇತತ್ವ ಬರುವುದಿಲ್ಲ. ನಾವು ಹಿಂದೆ ಏನು ಕೇಳಿದ್ವು, ಆ ಪ್ರೇತ ಕಾಟ, ಪ್ರೇತ ಜನ್ಮ, ಅದು ಬರುವುದಿಲ್ಲ. ಎರಡನೇದೇನೆಂದರೆ, ಯಾರು ಪ್ರತಿದಿನ ವಿಷ್ಣುವಿನ ಪೂಜೆ ಮಾಡ್ತಾನೆ, ವಿಷ್ಣುವಿನ ಪೂಜೆ, ಕೃಷ್ಣನ ಪೂಜೆ ಇವುಗಳನ್ನು ತಪ್ಪದೆ ಮಾಡ್ತಾ ಇರ್ತಾನೆ. ಅಂದರೆ ಬರೀ ವಿಷ್ಣು ಪೂಜೆ ಅಂತ ಅಷ್ಟೇ ಅರ್ಥ ಅಲ್ಲ. ಹಾಗಿದ್ರೆ ಶಿವನ ಪೂಜೆ ಮಾಡಬೇಡಿ, ದುರ್ಗೆಯನ್ನು ಪೂಜೆ ಮಾಡಬೇಡಿ, ಆ ರೀತಿ ಹೇಳ್ತಾ ಇರೋದಲ್ಲ. ಮತ್ತೇನು ಅಂದರೆ, ವಿಷ್ಣುವನ್ನು ಪ್ರಧಾನವಾಗಿ ಇಟ್ಟುಕೊಂಡು, ವಿಷ್ಣು ಸರ್ವೋತ್ತಮನಾದವನು ಅಂತ ಪ್ರಧಾನವಾಗಿ ಇಟ್ಟುಕೊಂಡು ಉಳಿದ ದೇವತೆಗಳನ್ನು ವಿಷ್ಣುವಿನ ಪರಿವಾರದವರು ಅಂತ ಆರಾಧನೆಯನ್ನು ಮಾಡ್ತಾ ಇರ್ತಾನೆ. ಅಂಥ ವ್ಯಕ್ತಿಗೆ ಮರಣದ ನಂತರ ಪ್ರೇತತ್ವ ಅನ್ನೋದು ಬರುವುದಿಲ್ಲ. ಯಾರು ಸಜ್ಜನ ಸಂಗತಿ, ಸಜ್ಜನರ ಸಹವಾಸ ಮಾಡ್ತಾನೆ, ಸಜ್ಜನರ ಒಟ್ಟಿಗಿರ್ತಾನೆ, ಒಡನಾಟದಲ್ಲಿರ್ತಾನೆ. ಅಂದರೆ ಸಜ್ಜನರ ಒಡನಾಟ ಅಂತ ಹೇಳಿದ್ರೆ, ಅವ್ರು ಯಾರೋ ಸಜ್ಜನರು, ಅವರೊಟ್ಟಿಗೆ ಹೋಗೋದು, 4 ಮಾತಾಡೋದು, ಬರೋದು, ಅಥವಾ ಅವರೊಟ್ಟಿಗೆ ಹೋಗೋದು, ಊಟ ಮಾಡೋದು, ಅಥವಾ ಅವರೊಟ್ಟಿಗಿರೋದು. ಇರುವುದರಿಂದ, ಊಟ ಮಾಡುವುದರಿಂದ ಅಲ್ಲ. ಯಾರನ್ನು ನಾವು ಸಜ್ಜನರು ಅಂತ ಕರಿತೇವೆ ಅಂತ ಹೇಳಿದರೆ, ನಮ್ಮ ತಪ್ಪನ್ನು ತಿದ್ದುತ್ತಾರವರು. ಮತ್ತು ಅವ್ರ ಹತ್ರ ಹೋದರೆ ಯಾವತ್ತೂ ದೇವ್ರ ಬಗ್ಗೆ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ ಹೊರತು ಹಾಳು ಹರಟೆಯನ್ನು ಆಡಲ್ಲ. ಹಾಳು ಹರಟೆಯನ್ನು ಮಾತಾಡುವವರು ಸಜ್ಜನರಾಗಲಿಕ್ಕೆ ಸಾಧ್ಯವೇ ಇರೋಲ್ಲ. ಈ ರೀತಿ ಯಾರು ಸಜ್ಜನರು ಅವರು ನಮ್ಮನ್ನು ತಿದ್ದುವವರು ಅಂದರೆ ಅವ್ರ ಬಾಯಲ್ಲಿ ಹೇಳಬೇಕಾಗಿಲ್ಲ. ಮತ್ತೇನೆಂದರೆ, ಅವರ ನಡೆಯನ್ನು ನೋಡಿಯೇ ನಾವು ನಮ್ಮನ್ನು ತಿದ್ದುಕೊಳ್ತೇವೆ. ಯಾಕಂದರೆ ಅವರ ನಡೆಯೇ ನಮಗೊಂದು ಮಾರ್ಗದರ್ಶನ ಆಗಿರ್ತದೆ. ಸಜ್ಜನರು ಉಪದೇಶದಂತೆ ತಿದ್ದುವುದು ಮಾತ್ರ ಅಲ್ಲ, ಬಾಯಲ್ಲಿ ಮತ್ತು ತಾವು ಹೇಳಿದಾಗೆ ನಡೆಯುವಂಥವರು. ಅದಕ್ಕಾಗಿ ಅವರ ನಡೆಯೇ ನಮಗೆ ಮಾರ್ಗದರ್ಶನ. ಅಂಥವ್ರೊಟ್ಟಿಗಿದ್ದು ಅಂತ ಹೇಳಿದರೆ ನಾವು ಪ್ರೇತತ್ವವನ್ನು ಹೊಂದುವುದಿಲ್ಲ. ಯಾಕಂದರೆ ನಾವು ಅವರೊಟ್ಟಿಗೆ ಸೇರ್ಕೊಂಡು ಪಾಪ ಮಾಡೋದಿಲ್ಲ. ಮತ್ತು ಯಾವುದು ಅಂತ ಹೇಳಿದರೆ, ವೇದಾಹ, ಆದಷ್ಟು ವೇದಾಧ್ಯಯನ ಮಾಡ್ತಾ ಇರೋದು. ವೇದಾಧ್ಯಯನ ಅಂತ ಹೇಳಿದ್ರೆ ಯಾರಿಗೆ ಅಧಿಕಾರ ಇದೆಯೋ ಅವರು, ಇಲ್ಲದೇ ಇರುವವರು ಆ ವೇದಕ್ಕೆ ಸಮಾನವಾದಂತಹ ವೇದದ ಅರ್ಥವನ್ನು ಹೊಂದಿದಂತಹ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಭಾಗವತ ಮುಂತಾದವುಗಳನ್ನು ಯಾವತ್ತೂ ತಾನು ಚಿಂತನೆಯನ್ನು ಮಾಡ್ತಾ ಇರುವುದು. ಅದೇ ಮಂತ್ರ ಜಪ ಮಾಡುವುದು, ಒಳ್ಳೊಳ್ಳೆ ಮಂತ್ರ, ಕೃಷ್ಣನ ಮಂತ್ರ, ಭಗವಂತನ ಮಂತ್ರಗಳನ್ನೆಲ್ಲ ಜಪ ಮಾಡುವಂಥದ್ದು. ಇನ್ನು ತಪಸ್ಸು ಮಾಡುವುದು. ತಪಸ್ಸು ಅಂತ ಹೇಳಿದರೆ ನಾನಾ ವಿಧವಾದ ವ್ರತಗಳು, ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ, ಇಂತಹ ವ್ರತಗಳೇನಿದೆ ಇವುಗಳಂದರೆ ಉಪವಾಸ ವ್ರತ. ಅಂದರೆ ಇವುಗಳೆಲ್ಲ ಯಾಕಂತ ಹೇಳಿದರೆ ಯಾವುದೋ ಒಂದು ಕಾಮನೆಯನ್ನು ಇಟ್ಕೊಂಡು ಮಾಡೋದಲ್ಲ. ಇವಾಗ ಏಕಾದಶಿ ವ್ರತ ಮಾಡಿದರೆ ನನ್ನ ಕಷ್ಟ ಪರಿಹಾರ ಆಗುತ್ತೆ, ನನ್ನ ಮಗಳಿಗೆ ಮದುವೆ ಆಗುತ್ತೆ, ಈ ರೀತಿ ಯಾವುದೋ ಆಸೆ ಆಕಾಂಕ್ಷೆಗಳನ್ನು ಅದು ಒಂದು ಹೇಳ್ತಾರಷ್ಟೇ. ಆದರೆ ಅದೇ ಮುಖ್ಯ ಅಲ್ಲ. ಯಾಕೆ ರೀತಿ ಇವಾಗ ಸಂಕಷ್ಟ ಚತುರ್ಥಿ ವ್ರತ ಇದೆ. ಸಂಕಷ್ಟ ಚತುರ್ಥಿ ಯಾಕಂತ ಹೇಳಿದ್ರೆ ಅದರ ಹೆಸರೇ ಸಂಕಷ್ಟ ಚತುರ್ಥಿ ಅಂತ. ಆದರೆ ನಮ್ಮ ಕಷ್ಟ ಪರಿಹಾರ ಮಾಡ್ತದೆ, ಅದು ಅಷ್ಟೇ ಅದರ ಉದ್ದೇಶ.
ಇನ್ನು ಕೆಲವು ವ್ರತಗಳೆಲ್ಲ ಇದೆ. ಅದೇನು ಅಂತ ಹೇಳಿದ್ರೆ ಮಂಗಳಗೌರಿ ವ್ರತ. ಮಂಗಳಗೌರಿ ವ್ರತ ಯಾಕೋಸ್ಕರ ಅಂತ ಹೇಳಿದರೆ ಸುಮಂಗಲೆ ಆಗಿರಬೇಕು ಅಂತ, ಅಷ್ಟೇ ಅದರ ಉದ್ದೇಶ. ಆದರೆ ಈ ಏಕಾದಶಿ ವ್ರತ ಏನಿದೆ ಅದು ಆ ರೀತಿ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಮಾಡೋದಲ್ಲ, ಮತ್ತು ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸ್ಲಿಕ್ಕೆ ಮಾಡುವುದು, ನಮ್ಮ ಪಾಪವನ್ನು ಕಳ್ಕೊಂಡು ಉದ್ಧಾರ ಆಗ್ಲಿಕ್ಕೆ ಮಾಡುವಂಥದ್ದು. ಅಂತಹ ವ್ರತಗಳನ್ನು ಯಾರು ಆಚರಿಸ್ತಾನೆ ಅವನಿಗೆ ಮರಣಾನಂತರ ಪ್ರೇತ ಜನ್ಮ ಅನ್ನೋದು ಬರುವುದಿಲ್ಲ. ಅದು ಆ ವ್ರತ ಯಾವ ರೀತಿ ಅಂದರೆ 4 ದಿನ ಮಾಡಿಬಿಡ್ತೇನೆ ಅಂತಲ್ಲ, ಕಡೆ ತನಕ ಕೈಕಾಲಲ್ಲಿ ಶಕ್ತಿ ಕೊಟ್ಟಿರುವ ತನಕ ಮಾಡ್ತಾ ಇರಬೇಕು. ಇನ್ನು ದಾನವನ್ನು ಮಾಡುವಂಥದ್ದು, ದಯೆಯನ್ನು ತೋರಿಸುವಂಥದ್ದು ಎಲ್ಲ ಕಡೆಯೂ ಕೂಡ. ಇವುಗಳೆಲ್ಲ ಏನು ಅಂತ ಹೇಳಿದ್ರೆ ನಮ್ಮನ್ನು ಪ್ರೇತ ಜನ್ಮದಲ್ಲಿ ಒದ್ದಾಡದ ಹಾಗೆ ಮಾಡ್ತಾವಂತೆ. ಇದನ್ನೇ ಹೇಳ್ತಾ ನೋಡು, ಅದಕ್ಕಾಗಿ ಈ ಪ್ರೇತ ಜನ್ಮ ನಾಶಗೊಳಿಸುವುದರಲ್ಲಿ ಒಂದು ಕಾರಣ ಆಗಿರುವುದು ಭಗವಂತನ ಆರಾಧನೆ, ವಿಷ್ಣುವಿನ ಪೂಜೆ. ಆ ವಿಷ್ಣು ಪೂಜೆಯನ್ನು ಮಾಡಿ ನೀನು ನನ್ನನ್ನು ಉದ್ಧಾರ ಮಾಡಬೇಕು. ಯಾಕಂತ ಹೇಳಿದರೆ ರಾಜ ಎಲ್ರಿಗೂ ಬಂಧು ಇರುವಂಥವನು ಅವನು. ಅದಕ್ಕೋಸ್ಕರ ನೀನು ರಾಜನಾಗಿದ್ಯಾ, ಅದಕ್ಕೆ ನಿನ್ನನ್ನು ನನ್ನ ಬಂಧು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ನೀನು ನನ್ನನ್ನು ಉದ್ಧಾರ ಮಾಡಬೇಕು. ಹೇಗೆ, ಅದಕ್ಕೆ ಯಾವ ರೀತಿ ಮಾಡಬೇಕು ವಿಧಾನವನ್ನು ಸಮೇತ ತಿಳಿಸ್ಕೊಂಡು ಹೋಗ್ತದೆ. ನೋಡಪ್ಪ, ಹೀಗೆ ಮಾಡಬೇಕು. ಮೊದಲು ಬಂಗಾರದಿಂದ ಒಂದು ಪ್ರತಿಮೆಯನ್ನು ಮಾಡಬೇಕು, ಸಾಧ್ಯ ಇದ್ದರೆ ಬಂಗಾರದಿಂದ ನಾರಾಯಣನ ಪ್ರತಿಮೆಯನ್ನು ಮಾಡಿ, ಆ ಪ್ರತಿಮೆಗೆ ಸ್ನಾನ ಪಂಚಾಮೃತ ಮುಂತಾದವುಗಳೆಲ್ಲ ಮಾಡಿಸಿ, ನಂತರ ಅಲ್ಲಿ ದೇವರನ್ನ ಆವಾಹನೆಯನ್ನು ಮಾಡಿ, ನಂತರ ಆ ನಾರಾಯಣನ ಸುತ್ತ 4 ಕಡೆಯಲ್ಲಿ ಮತ್ತೆ ಆ ಭಗವಂತನ 4 ರೂಪಗಳನ್ನು ನಾವು ಚಿಂತನೆಯನ್ನು ಮಾಡಬೇಕು. ಶ್ರೀಧರನನ್ನು, ಮಧುಸೂದನನನ್ನು, ವಾಮನನನ್ನು ಹಾಗೂ ಗದಾಧರನನ್ನು, ಗದಾಧರ, ಈ 4ರನ್ನು ಚಿಂತನೆ ಮಾಡಿ, ಮತ್ತು ಆ ನಾರಾಯಣನ ಅಕ್ಕಪಕ್ಕದಲ್ಲಿ ಬ್ರಹ್ಮನನ್ನು, ಶಿವನನ್ನು, ಅಂದರೆ ಪರಿವಾರವಾಗಿದ್ದಾರೆ ಭಗವಂತನನ್ನು, ಈ ರೀತಿ ಚಿಂತನೆಯನ್ನು ಮಾಡಿ ಈ ಭಗವಂತನನ್ನು ಹಾಗೂ ಪರಿವಾರದಲ್ಲಿರುವ ಬ್ರಹ್ಮದೇವರನ್ನು, ಶಿವನನ್ನು ಆರಾಧನೆಯನ್ನು ಮಾಡಿ, ನಂತರ ಅವರ ಮುಂಭಾಗದಲ್ಲಿ, ಆ ನಾರಾಯಣನ ಮುಂಭಾಗದಲ್ಲಿ ಹೋಮಾದಿಗಳನ್ನು ಮಾಡಬೇಕು. ಹೋಮವನ್ನು ಮಾಡಿ ನಂತರ ಪಿಂಡದಾನಾದಿಗಳನ್ನು ಮಾಡಬೇಕು. ಪಿಂಡದಾನಾದಿಗಳನ್ನು ಮಾಡಿ ಆಮೇಲೆ ಒಂದು ಪ್ರೇತ ಘಟ ಅಂತ ಬಂಗಾರದಿಂದ ಒಂದು ಘಟವನ್ನು ಮಾಡಬೇಕು. ಒಂದು ಬಂಗಾರದಿಂದ ಮಾಡಿ ನಂತರ ಅದು ಹೇಗೆ ಮಾಡಬೇಕು ಆ ವಿಧಾನವೆಲ್ಲ ತಿಳಿಸ್ಕೊಂಡು ಹೋಗ್ತಾನೆ. ಆನಂತರ ಅದಕ್ಕೆ ಹಾಲು ತುಪ್ಪವನ್ನು ಸೇರಿಸಿ ಅದರಲ್ಲಿ ಮತ್ತೆ ದೇವತೆಗಳನ್ನು ಚಿಂತನೆ ಮಾಡಿ, ಬ್ರಹ್ಮ ಮಧ್ಯದಲ್ಲಿದ್ದಾನೆ, ಬ್ರಹ್ಮ ಮಧ್ಯೆ ತಥಾ ವಿಷ್ಣು ಶಂಕರೋ ವ್ಯಯ ಪ್ರಾಚ್ಯಾದಿಶುತ ತತ್ಕಂಠೆ ಲೋಕಪಾಲಾನ್ ಕ್ರಮೇಣತು, ಅದರ ಕಂಠದಲ್ಲಿ ಲೋಕಪಾಲಕರಿದ್ದಾರೆ, ಮಧ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಈ ರೀತಿಯೆಲ್ಲ ಚಿಂತನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಪ್ರೇತ ಘಟವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಈ ರೀತಿ ಮಾಡುವುದರಿಂದಾಗಿ ನನ್ನ ಈ ಪ್ರೇತ ಜನ್ಮ ಅನ್ನುವುದು ಮುಕ್ತಿಯನ್ನು ಹೊಂದಲಿಕ್ಕಾಗತ್ತೆ, ಸಾಧ್ಯವಾಗತ್ತೆ ಅಂತ ಹೇಳಿ ಆ ಪ್ರೇತ ಮತ್ತೆ ಹೇಳ್ತದೆ, ಇದಿಷ್ಟನ್ನು ಕೂಡ ನಾನು ನಿನಗೊಂದು ರತ್ನವನ್ನು ಕೊಡ್ತೇನೆ, ಈ ರತ್ನವನ್ನು ಮಾರಿ ಅದರಿಂದ ಬಂದ ದುಡ್ಡಿನಿಂದ ಮಾಡು ನೀನು ಅಂತ ಹೇಳಿ ಅದು ಯಾವುದೋ ಒಂದು ರತ್ನವನ್ನು ಇಟ್ಟುಕೊಂಡಿತ್ತು. ಆ ರತ್ನವನ್ನು ಇವನಿಗೆ ಕೊಡ್ತದೆ. ಇವನಿಗೆ ಹೇಳಿ ಅಷ್ಟಾಗಬೇಕಾದ್ರೆ ಈ ಕಡೆಯಿಂದ ಆ ಸೈನಿಕರು ರಾಜನನ್ನು ಹುಡುಕುತ್ತಾ ಇವನ ಹತ್ರ ಬಂದರು. ಅದಕ್ಕೆ ಆ ಪ್ರೇತ ಹೇಳ್ತದೆ, ನಾನೇನು ಬರ್ತೇನೆ, ಯಾಕಂದರೆ ನಿನ್ನಿಂದಾಗಿ ನನಗೆ ಸದ್ಗತಿ ಆಗತ್ತೆ ಅಂತ ನಂಬಿದ್ದೇನೆ ಅಂತ. ಯಾಕಂದರೆ ಯಾವತ್ತೂ ಸಜ್ಜನರ ಸಹವಾಸ ವ್ಯರ್ಥ ಆಗೋದಿಲ್ಲ ಅಂತ. ಅದಲ್ಲೇ ಅದೃಶ್ಯವಾಗಿ ಹೋಗಿದೆ, ಕಾಣದಾಗಿ ಹೋಯ್ತಂತೆ. ಇವನಾದರೂ ಬಭ್ರುವಾಹನ ತನ್ನ ಪಟ್ಟಣವನ್ನು ಹೊಂದಿ ಆ ಪ್ರೇತ ಯಾವ ರೀತಿ ಹೇಳಿತ್ತೋ ಅದೇ ರೀತಿ ಅದರ ಅಂತ್ಯ ಸಂಸ್ಕಾರವನ್ನು ಮಾಡಿದಾನಂತೆ. ಅದರ ಪುಣ್ಯ ಪ್ರಭಾವದಿಂದಾಗಿ, ಅಂದರೆ ತಾನು ಆ ಸಂಸ್ಕಾರವನ್ನು ಮಾಡಿ ಆ ಪುಣ್ಯವನ್ನು ಅದಕ್ಕೆ ಧಾರೆ ಎರೆದಿದ್ದಾನೆ ಆ ಪ್ರೇತಕ್ಕೆ. ಅದರಿಂದಾಗಿ ಆ ಪ್ರೇತ ಮುಕ್ತಿಯನ್ನು ಪಡೆಯಿತು, ಪ್ರೇತತ್ವದಿಂದ ಮುಕ್ತಿಯನ್ನು ಪಡೆದು ಸದ್ಗತಿಯನ್ನು ಹೊಂದಿತು. ಈ ರೀತಿ ಹೇಳ್ತಾ ಭಗವಂತ ಗರುಡನಿಗೆ ಹೇಳ್ತಾನೆ, ಶ್ರಾದ್ದೇನ ಪರದತ್ತೇನ ಗತ ಪ್ರೇತೋಪಿ ಸದ್ಗತಿಂ. ಇನ್ನೊಬ್ಬರು ಮಾಡಿದ ಮಕ್ಕಳಲ್ಲ, ಬಂಧುಗಳಲ್ಲ, ಬಾಂಧವರಲ್ಲ, ಯಾರೋ ರಾಜ, ಅದು ಯುಗಾಂತರದ ಕಥೆ ಇದು, ಯಾವುದೋ ಯುಗದಲ್ಲಿ ಬಂದ ರಾಜ, ಅವನು ಮಾಡಿದಂತಹ ಸದ್ಗತಿ ಇದು ಪಿಂಡದಾನಾದಿಗಳಿಂದ, ಅಂದರೆ ಔರ್ಧ್ವದೇಹಿಕ ಅಂತ್ಯ ಸಂಸ್ಕಾರದಿಂದ ಒಬ್ಬ ವ್ಯಕ್ತಿ ಮುಕ್ತಿಯನ್ನು ಸದ್ಗತಿಯನ್ನು ಪಡಿತಾನೆ ಅಂತೇಳಿದರೆ ಇನ್ನೇನು ಹೇಳುವುದು. ಸ್ವಂತ ಮಗನೇ ಭಕ್ತಿ ಶ್ರದ್ಧೆಯಿಂದ ಪಿಂಡದಾನಾದಿಗಳನ್ನು ಮಾಡಿದ ಅಂತೇಳಿದರೆ ಸದ್ಗತಿ ಆಗತ್ತೆ ಅಂತ ಇನ್ನೇನು ಹೇಳುವುದು ಅಂತ ಹೇಳ್ತಾ, ಇದು ಬರಿಯ ಕಥೆಯಲ್ಲ. ಇತಿಹಾಸಮಿಮಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛಯ ಸತೋ
ಕೇಳ್ತಾರೆ, ಕೇಳಿಸ್ತಾರೆ. ಅವರಿಗೂ ಕೂಡ ಮರಣಾನಂತರ ಪ್ರೇತಗತಿ ಬರುವುದಿಲ್ಲ, ಪ್ರೇತತ್ವ ಬರುವುದಿಲ್ಲ ಅಂತ ಭಗವಂತ ಆ ಗರುಡನಿಗೆ ತಿಳಿಸ್ತಾ ಇದ್ದಾನೆ. ಹೀಗೆ ಪ್ರೇತತ್ವ ಬರದ ಹಾಗೆ ಯಾಕೆ ಮಾಡಿಕೊಳ್ಳಬಹುದು ಅನ್ನುವುದನ್ನು ತಿಳಿಸಿ, ಇನ್ನು ಒಬ್ಬ ವ್ಯಕ್ತಿ ಮರಣಕಾಲ ಸಮೀಪಿಸಬೇಕಾದ್ರೆ ಏನೇನು ಮಾಡಬೇಕು, ತನಗೆ ಮರಣ ಸಮೀಪಿಸ್ತದೆ ಅಂತ ಹೇಗೆ ತಿಳ್ಕೊಳ್ಬೇಕು, ಈ ಎಲ್ಲವನ್ನು ತಿಳಿಸ್ಕೊಂಡು ಬರ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಗರುಡ ಪುರಾಣದ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.